ನಮಸ್ಕಾರ ಸ್ನೇಹಿತರೆ, ನಮ್ಮೂರು ನಮ್ಮ ಜನ ಚಾನಲ್ಗೆ ಸ್ವಾಗತ. ಗೌರಿ ಹುಣ್ಣಿಮೆ ಉತ್ತರ ಕರ್ನಾಟಕದ ಮಹಿಳೆಯರಿಗೆ ಸಂಭ್ರಮದ ಹಬ್ಬ. ಗೌರಿ ಹುಣ್ಣಿಮೆಗೆ ಶಿವನ ಮಡದಿ ಗೌರಿ ತನ್ನ ತವರು ಮನೆಗೆ ಆಗಮಿಸುತ್ತಾಳೆ ಎಂಬ ನಂಬಿಕೆ ಇಲ್ಲಿಯ ಜನರದು. ಗೌರಿ ಹುಣ್ಣಿಮೆ ಸಂದರ್ಭದಲ್ಲಿ ಹೊತ್ತು ಮುಳುಗಿದ ಮೇಲೆ ಇಲ್ಲಿನ ಹೆಂಗಳೆಯರು ಗೌರಿ ಹುಣ್ಣಿಮೆಯ ಹಾಡುಗಳನ್ನು ಹಾಡುತ್ತಾ ಗೌರಿಯನ್ನು ಪ್ರತಿಷ್ಠಾಪಿಸಿದ ಮನೆಗೆ ಹೋಗಿ ಆರತಿ ಬೆಳಗಿ ಹಾಡು ಹಾಡಿ ಬರುವುದು ಇಲ್ಲಿನ ಸಂಪ್ರದಾಯ. ಉತ್ತರ ಕರ್ನಾಟಕದ ಗುಳೇದಗುಡ್ಡ, ಬಾದಾಮಿ, ಬಾಗಲಕೋಟೆ, ಇಲ್ಕಲ್ ಮತ್ತಿತರ ಊರುಗಳಲ್ಲಿ ಗೌರಿ ಹುಣ್ಣಿಮೆಯಲ್ಲಿ ಗೌರಿ ದೇವಿಗೆ ಆರತಿ ಬೆಳಗಲು ಮಹಿಳೆಯರು ಸಕ್ಕರೆ ಗೊಂಬೆಗಳನ್ನು ಆರತಿ ತಟ್ಟೆಯಲ್ಲಿಟ್ಟುಕೊಂಡು ಗೌರಿ ದೇವಿಯನ್ನು ಪ್ರತಿಷ್ಠಾಪಿಸಿದ ಮನೆಗೆ ಹೋಗಿ ಆರತಿ ಮಾಡುತ್ತಾರೆ. ಬಿಳಿ ಹಾಗೂ ಬಣ್ಣ ಬಣ್ಣದ ಬಗೆ ಬಗೆಯ ವಿನ್ಯಾಸದ ಸಕ್ಕರೆ ಗೊಂಬೆಗಳು ಕಣ್ಣು ಕುಕ್ಕುವಂತಿರುತ್ತವೆ. ಗೌರಿ ಹುಣ್ಣಿಮೆ 10 ದಿನಗಳಿದ್ದಾಗಲೇ ಸಕ್ಕರೆ ಗೊಂಬೆಗಳನ್ನು ತಯಾರಿಸಿ ಮಾರಾಟ ಮಾಡಲು ಪ್ರಾರಂಭಿಸುತ್ತಾರೆ. ಸಕ್ಕರೆಯ ಪಾಕವನ್ನು ಒಂದು ಹದಕ್ಕೆ ಕುದಿಸಿ ವಿವಿಧ ಗೊಂಬೆಗಳ ಡಿಸೈನ್ ಇರುವ ಕಟ್ಟಿಗೆಯ ಡೈಗಳಲ್ಲಿ ಸುರುವುತ್ತಾರೆ. ಸ್ವಲ್ಪ ಹೊತ್ತಿನ ಬಳಿಕ ಕಟ್ಟಿಗೆಯ ಡೈಯನ್ನು ಬಿಚ್ಚಿದಾಗ ಅಚ್ಚು ಬಿಳುಪಿನ ಸುಂದರ ಸಕ್ಕರೆ ಗೊಂಬೆಗಳು ಹೊರಬರುತ್ತವೆ. ತೇರು, ದೇವಸ್ಥಾನ, ಗಿಳಿ, ನವಿಲು, ಮಂಗ, ಮೊಲ, ರಾಮಸೀತೆ, ಹನುಮಂತ, 10 ತಲೆಯ ರಾವಣ, ಬೆಣ್ಣೆ ಕಡೆಯುವ ಮಹಿಳೆ, ಹೊಲ ಬಿತ್ತುತ್ತಿರುವ ರೈತ, ಬಸವಣ್ಣ ಕೇದಿಗೆ ಬಗೆ ಬಗೆಯ ಸಕ್ಕರೆ ಗೊಂಬೆಗಳು ನೋಡುಗರನ್ನು ಆಕರ್ಷಿಸುವಂತಿರುತ್ತವೆ. ಗೌರಿ ಹುಣ್ಣಿಮೆ ಸಂದರ್ಭದಲ್ಲಿ ಇಂತಹ ಸಕ್ಕರೆ ಗೊಂಬೆಗಳನ್ನು ಪರಂಪರಾಗತವಾಗಿ ತಯಾರಿಸಿಕೊಂಡು ಬರುತ್ತಿರುವ ಅನೇಕ ಕುಟುಂಬಗಳು ಗುಳೇದಗುಡ್ಡದಲ್ಲಿ ಇಂದಿಗೂ ಕಾಣಬಹುದು. ಗೌರಿ